ಇಲ್ಲಿ ಬಂದಿರುವಂಥ ಎಲ್ಲ ಆತ್ಮೀಯರಿಗೂ ಮತ್ತು ವೇದಿಕೆಯಲ್ಲಿ ನಮ್ಮ ಅಲಂಕರಿಸಿದಂಥ ಎಲ್ಲ ನಾಯಕರಿಗೂ, ಕಲಾವಿದರಿಗೂ, ತಂತ್ರಜ್ಞರಿಗೂ ಎಲ್ಲರಿಗೂ ನನ್ನ ಪ್ರಾರಂಭಿಸ್ತಾ ಇದ್ದೀನಿ. ಇದೊಂದು ಪ್ರೇಮ ಕಥೆ ಉಳ್ಳ ಒಂದು ಸಿನಿಮಾ. ಮುಕ್ತಮ್ಗೆ ಒಂದು ಹಂತಕ್ಕೆ ತಲುಪ್ತು, ಅದನ್ನು ಮಾಡಿದ್ವಿ. ಅದನ್ನು ನೋಡಿ ನಮ್ಮನ್ನು ಬೆಳೆಸಬೇಕು ಹೊಸ ಟೀಮ್ನ ಅನ್ನೋದು ಎಲ್ಲ ಮಾಧ್ಯಮರಿಗೆ, ಒಂದು ಸ್ನೇಹಿತರಿಗೆ, ಕಲಾವಿದರಿಗೆ ಎಲ್ಲರಿಗೂ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ನಿಮ್ಮ ಕಡೆಯಲ್ಲೇ ಜಾಸ್ತಿ ನಮಗೆ ಪ್ರಚಾರ ಆಗಬೇಕಾಗಿದ್ದು. ಹಾಗಾಗಿ ನಮ್ಮ ಕೃಷ್ಣೇಗೌಡ ಸರ್ಗೆ ಈ ಮೊನ್ನೆ ಫೋನ್ ಮಾಡಿದೆ, ಸರ್ ಹೀಗಿದೆ ಬರಬೇಕು ಅಂತ. ಇದು ಕಾರ್ಯಕ್ರಮ ಅಷ್ಟೇ ನಾವು ಈಗ ನೆಕ್ಸ್ಟ್ 4-5 ದಿನ ಹಿಂದೆ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಮಾಡಬೇಕು ಅಂತಾಗ. ಹಾಗಾಗಿ ಗೌಡ್ ಫೋನ್ ಮಾಡಿದ್ವಿ, ಸರ್ ಅವ್ರು ಎಲ್ಲೆಲ್ಲ ಇದ್ರು, ಕಷ್ಟಪಟ್ಟು ಎಲ್ಲೋ ಇದ್ರು, ಇವತ್ತು ಮಡಿವಾಳದಲ್ಲಿದ್ದರು, ಅದನ್ನು ಬರಲೇಬೇಕು ಅಂತ ಕರೆಸ್ತೀವಿ. ಬಂದಿದ್ದಾರೆ. ಒಂದು ನಮಗೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಇವತ್ತು ನಮಗೆ ಪ್ರೋತ್ಸಾಹ ಮಾಡಿ ನಮಗೆ ಸಲಹೆಯನ್ನು ನೀಡಿದ್ದಾರೆ. ಅವ್ರಿಗೆ ಧನ್ಯವಾದ ಮಾಡ್ತಾ, ಅದೆಲ್ಲರಿಗೂ ನನ್ನ ಪ್ರಣವಳ್ಳಿ ಈ ಸಿನಿಮಾ ನೋಡಿ ಸಕ್ಸಸ್ ಮಾಡಿ ಅನ್ನೋದನ್ನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ಸರ್ ಕಲಾವಿದರು ಸೂಪರ್ ಇದ್ದಾರೆ ಸರ್. ಅಂದರೆ ಹೆಚ್ಚಿನ ಅಂಶ ನಮ್ಮ ರಂಗಭೂಮಿ ಕಲಾವಿದರಿಗೆ ಜಾಸ್ತಿ ಹಾಕೊಂಡಿದ್ದೇನೆ. ಹಾಗಾಗಿ ನಮ್ಮ ಮೋಹನ್ ರಂಗನಾಥ್ ಅವರು DKT ಅವರು ಡಿ ಜೋಡಿ ಹೈದರಾಬಾದಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬಂದರು. DKTಲ್ಲಿ ಇದ್ದರು 5ನೇ ಸೀಸನಲ್ಲಿ. ಮತ್ತು ಮಾನ್ಯವರು ಅವರು ಒಂದು 2-3 ಸಿನಿಮಾ ಮಾಡಿದ್ರು. ಅವ್ರು ಕೇಳ್ಕೊಂಡು ಅವರು ಮಾಡಿಕೊಟ್ಟು ಅಚ್ಚುಕಟ್ಟಾಗಿ ಅವ್ರು ನಮ್ಮ ಸಿನಿಮಾದಲ್ಲಿ ಸಹಕಾರ ಮಾಡಿ ಸಿನಿಮಾ ಮಾಡಿಸಿದ್ದಾರೆ, ನಟನೆ ಮಾಡಿದ್ದಾರೆ. ಹಾಗೆ ಎಲ್ಲ ಕಲಾವಿದರು ಅಷ್ಟೇ, ನಮ್ಮ ತಂತ್ರಜ್ಞರು ಅಷ್ಟೇ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರೊಳಗೆ ಸೆಂಚುರಿ ಕೊಟ್ಟಿದ್ದಾರೆ, ಸೋಪ್ರಾಜ್ ಇದ್ದಾರೆ, ರಮೇಶ್ ಪಂಡಿತ್ ಇದ್ದಾರೆ, ಮತ್ತು ಸುಮಾರು ಇನ್ನು ರಂಗಭೂಮಿ ಕಲಾವಿದರೆಲ್ಲ ಇದ್ದಾರೆ. ಸರ್ ಶೂಟಿಂಗು ನಮ್ಮ ಮಂಡ್ಯ ಹಾಗೂ ಮೈಸೂರು ನಗರ ಮತ್ತು ಹಳ್ಳಿಗಳ ಸುತ್ತಮುತ್ತಲಲ್ಲಿ ಮಾಡಿದ್ವಿ ಸರ್. ಯಾಕೆ ದೂರ ಹೋಗೋಕ್ಕಾಗಿಲ್ಲ, ಹಾಗಾಗಿ ನಾವು ಎಷ್ಟು ಬೇಕು ಈ ಸಿನಿಮಾಕ್ಕೆ ಅಂತ ಎಲ್ಲ ಅಷ್ಟು ಪೂರ್ತಿ ಮಾಡ್ಕೊಂಡಿವಿ ಸರ್. ನೆಕ್ಸ್ಟ್ ಮಂತ್ ಸರ್, ನಾವು 12ನೇ ತಾರೀಕು ಏಪ್ರಿಲ್ 12ನೇ ತಾರೀಕು ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿವಿ ಸರ್. ಎಲ್ಲ ಥಿಯೇಟರ್ ಹೋರಾಟ ನಡೀತಾ ಇದೆ ಸರ್. ಏನೋ ಕೇಳಿದ್ರು ನೋಡಿ ಅವರು ಸರ್, ಪೊಲಿಟಿಕಲ್ ಎಲ್ಲ ಇದೆ ಅಂತ. ಆಯ್ತದೆ ಅವ್ರು ಮಾಡಿದ್ ಸರ್. ಅಷ್ಟೇನಾ ಸರ್? ಥ್ಯಾಂಕ್ ಯು ಸೋ ಮಚ್ ರಂಗಶೇಖರ್ ಸರ್. ಆಲ್ ದ ವೆ. ಬಜೆಟ್ ಹೇಳಿದೆ ಸರ್, ನಮ್ಮದು ಚಿಕ್ಕ ಸಿನಿಮಾ ಮಾಡ್ತಾ ಇದ್ದೀವಿ ಸರ್, ಅಷ್ಟೊಂದು ಬಜೆಟ್ ಇಲ್ಲ. ಸೊ ನಮ್ಮ ಸಹಕಾರ ಮಾಡಿ ಅಂದರು. ನಾನೇ ಸರ್ ಬಜೆಟ್ ಅನ್ನೋಲ್ಲ ಸರ್, ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ಸೊ ನಾವು ಅದಕ್ಕೆ ಬಜೆಟ್ ಹಾಕೊಂಡೆ ಸಿನಿಮಾ ಮಾಡಬೇಕು. ಸುಮ್ಮನೆ ಏನೋ ಮಾಡ್ತೀವಿ ಬರ್ತೀವಿ ಟೈಮ್ ಪಾಸ್ಗೆ ಫೈಟ್ ಮಾಡೋಗ್ತೀನಿ ನನಗೆ ತುಂಬ ಜನ ಬರ್ತಾರೆ. ಬಟ್ ತುಂಬ ಚೆನ್ನಾಗಿ ನೀಟಾಗಿ ಮಾಡಬೇಕು ಅಂದಾಗ ಹಿಂಗೆಲ್ಲ ಖರ್ಚು ಸರ್ ಸೆಟ್ ಹಾಕಬೇಕು ಅಂತೇಳಿ ಅಲ್ಲಿ ಮೈಸೂರಲ್ಲಿ ದೇವಸ್ಥಾನ ಹತ್ರ ಒಂದು ಸೆಟ್ ಹಾಕಿದ್ರು. ಒಂದು 3 days ವರ್ಕ್ ಮಾಡಿದ್ವಿ, ಎಲ್ಲ ಡಬಲ್ ಕ್ಯಾಮ್ರಾ ಇಟ್ಕೊಂಡು. ತುಂಬ ನಾನು ಏನು ಕೇಳಿದ್ನೋ ಅದು ನಿರ್ಮಾಪಕರು ನನಗೆ ಅಚ್ಚುಕಟ್ಟಾಗಿ ನೀಟಾಗಿ ಏನು ಬೇಕೆಲ್ಲ ಸಹಕರಿಸಿದ್ದಾರೆ. ನಿರ್ದೇಶಕರ ಕತೆ ಏನು ಬೇಕು ಅದು ನಾನು ಕಂಪೋಸ್ ಮಾಡಿದ್ದೀನಿ. ನಾನು ಕಂಪೋಸ್ ಮಾಡೋಕ್ಕೆ ತಕ್ಕನಾಗೆ ನಾಯಕ ನಟನಾದ ಮೋಹನ್ ಅವರು ತುಂಬ ನನ್ನ ಜೊತೆಲಿ ಇದು ಮಾಡಿದ್ದಾರೆ. ನಾನು ಯಾವುದೂ ಡುಪ್ ಇಲ್ದೇನೆ ಅವ್ರು ಒರಿಜಿನಲ್ ಅವ್ರ ಕೈಲೇ ಮಾಡಿಸಿದ್ದೀನಿ. ಬಟ್ ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ 2 ಆ್ಯಕ್ಷನ್ ಇರೋದ್ರಿಂದ ಅದ್ರ ಜೊತೆ ವಿಲನ್ಗಳು ಎಲ್ಲ ಹೊಸಬರಾದ್ರೂ ಸ್ವಲ್ಪ ಆ್ಯಕ್ಷನ್ ಬಗ್ಗೆ ಗೊತ್ತಿಲ್ಲದ್ರು, ಸೊ ಆ್ಯಕ್ಷನ್ ಮಾಡಿಸಿದ್ದೀನಿ, ನೀಟಾಗಿ ಬಂದಿದೆ. ನಾನು ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ದಯವಿಟ್ಟು ಏನಾದ್ರು ತಪ್ಪ ಮಾತಾಡಿದ್ರೆ ಕ್ಷಮೆಯಲ್ಲಿ ಅಂತ ಮೊದಲೇ ಕೇಳ್ಕೊತಾ ಇದ್ದೀನಿ. ಇದು ನಮ್ಮದು ಮೊದಲನೇ ಸಿನಿಮಾ ಮಾಡಿರೋದು. ಅದಕ್ಕೆ ಹೆಚ್ಚಿಗೆ ಸಹಕಾರ ನಿಮ್ಮಿಂದ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಸ್ನೇಹಿತರು ಲೋಕೇಶ್ ಮತ್ತು ಭವೇಗೌಡ ಇದಕ್ಕೆ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೂ ನಮ್ಮ ಡೈರೆಕ್ಟ್ರು ಇದಕ್ಕೆ ಹಾಕಿರೋ ಎಫೆಕ್ಟ್ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಾಕಿದ್ದಾರೆ. ಇಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀನಿ. ಇಷ್ಟು ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಇಷ್ಟು ಮಟ್ಟಿಗೆ ಡ್ಯಾನ್ಸ್ ಆಡ್ತಾರೆ ಅಂತ ರೆಕಗ್ನೈಸ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಇವ್ರನ್ನ ನೇರವಾಗಿ ನೋಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಕರ್ನಾಟಕದವ್ರು ಅಂತ ಗೊತ್ತಿರಲಿಲ್ಲ, ಇನ್ನೊಂದು ಮೈಸೂರಿನವರು ಅಂತ ಗೊತ್ತೇ ಇರಲಿಲ್ಲ. ನಾನು ಈ ವೀಡಿಯೋಸ್ಗಳನ್ನ ಮಾಮೂಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನಮ್ಮ ಇವ್ರ ತಂದೆ ಡೈರೆಕ್ಟ್ರು ಹಳೆ ಪರಿಚಯ ರಾಜ್ಕುಮಾರ್ ಇನ್ಸ್ಟಿಟ್ಯೂಟಲ್ಲಿ ನಾವು ಬೆಂಗಳೂರಲ್ಲಿ ಚೆನ್ನೈಯಲ್ಲಿ ಅಲಿಬೇಕಾದ್ರೆ ಅವರು ಕೂಡ ನಿರ್ದೇಶನ ಮಾಡ್ತಾಯಿದ್ರು. ಮಗನ ಹಾಕೊಂಡು ಸಿನಿಮಾ ಮಾಡ್ತೀನಿ ರವಿ ಅವರೇ ಅಂತಂದರು. ನಿಮ್ಮ ಮಗ ಯಾರು ಸರ್ ಅಂತ ಪರಿಚಯ ಮಾಡಿಸಿದ್ರು. ಅವಾಗ ನನ್ನ ವಯಸ್ಸು ಒಳ್ಳೆ ಡ್ಯಾನ್ಸರ್ ಸರ್ ಇವ್ರು ನಿಮ್ಮ ಮಗನ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಲಾವಿದರು ಅವಕಾಶ ಇದೆ ಅವ್ರಿಗೆ, ಬಟ್ ಇಲ್ಲಿಲ್ಲ, ಬೇರೆ ಕಡೆ ಇದೆ. ಬಟ್ ಇವರು ಶ್ರಮ ಯಾವ ರೀತಿ ಇತ್ತು ಅಂದರೆ, ಸರ್ ಸಿನಿಮಾ ನೀವು ಹೀರೋನ ಅಂದರೆ ಇಲ್ಲ ಸರ್ ನಾನಲ್ಲ, ನಮ್ಮ ಅಪ್ಪ ಏನೋ ಹೇಳಿದರೆ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟು ಮುಗ್ಧತೆ ಇವ್ರದ್ದು. ಸಿನಿಮಾ ಟೈಟ್ಲ್ ಥರನೇ ಮುಗ್ಧತೆ. ಒಂದು ಪ್ರೊಡಕ್ಷನ್ ನಡಿಬೇಕಾದ್ರೆ ನಿರ್ಮಾಪಕರು ಎಷ್ಟು ಕಷ್ಟಪಡಬೇಕು, ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಟ್ಟು ಮತ್ತೊಂದಿರ್ಬೋದು.
ಪ್ರತಿಯೊಂದು ದಿವಸನೂ ಆ 3 ಜನ ವ್ಯಕ್ತಿಗಳು ಯಾವತ್ತೂ ನಮಗೆ ಪ್ರೊಡ್ಯೂಸರ್ ಅಂತ ಅನಿಸ್ಲಿಲ್ಲ. ಅವ 3 ಜನ ವ್ಯಕ್ತಿಗಳು ಪ್ರತಿಯೊಂದು ಕೆಲಸಕ್ಕೂ ಒಬ್ಬರಲ್ಲ ಒಬ್ರು ಅದನ್ನ ಜವಾಬ್ದಾರಿ ತಗೊಂಡು ಇಡೀ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ರು. ಇವಾಗಲೂ ಅವ್ರಿಗೆ ಯಾರಿಗೂ ನಾನು ಪ್ರೊಡ್ಯೂಸರ್ ಅಂತ ಕರೆಯೋದಲ್ಲ, ಎಲ್ಲರೂ ಅಣ್ಣ ತಂದಿರ್ತಾರೆ. ತುಂಬ ಸಂಕೋಚ ಸ್ವಭಾವದವ್ರು, ಒಬ್ಬರಂತೂ ಮಾತಾಡಲಿಲ್ಲ ನೋಡಿ. ಅವರು ಇವಾಗ ಮಾತಾಡಲ್ಲ, ಹಿಂದೆ ಅಲ್ಲಿ ಸಿಕ್ಕಾಪಟ್ಟೆ ರೇಗಿಸ್ತಾರೆ ನಮಗೆ. ಅಂದರೆ ಏನೂ ಗೊತ್ತಿಲ್ಲದಿರೋ ಸಿನಿಮಾ ಮಾಡ್ತಿದ್ದಾರೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಥಿಯೇಟ್ರಿಗೆ ಜನ ಬರಬೇಕು ಅಂದರೆ ಒಳ್ಳೆ ಸಿನಿಮಾ ಆಗಿರಬೇಕು. ಕೃಷ್ಣೇಗೌಡರು ಹೇಳಿದ್ರು ಒಳ್ಳೆ ಸಿನಿಮಾಗಳು ಒಂದೊಂದು ರೀತಿಲಿ ಹೊಂಟೋಗ್ತದೆ ಅಂತ. ಇದು ಒಳ್ಳೆ ಸಿನಿಮಾ, ಜನ ಬರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು 100% ನಮ್ಮ ತಂಡದಿಂದ ಮಾಡ್ತಾ ಇದ್ದೀವಿ. ರಿಕ್ವೆಸ್ಟ್ ಥಿಯೇಟ್ರ್ಗಳನ್ನ ಒಂದು ಕೊಡಿಸ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳೋ ಅಂತ ಅದಕ್ಕೆ ಸಂಬಂಧಪಟ್ಟವರು ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇರ್ಬೋದು, ಅವ್ರ ರಿಕ್ವೆಸ್ಟು ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಡಿ ಅಂತ. ಮೋಕ್ಷ ಅವ್ರು ಬರ್ತಿದ್ದಂಗೆ ಎದುರಿಸಿದ್ರು, 5 ಸಿನಿಮಾ ಇದೆ ಅಣ್ಣ, ಯಾಕಣ್ಣ ಬರಕ್ಕೆ ಹೋದ್ರಿ ನೀವು ಅಂತ ಅಂದ್ಬಿಟ್ಟು. ಅಣ್ಣ ಸುಮ್ಮನಿರಿ, ಅವ್ರ ಪಾಪ ಹೊಸಬ್ರು ಕೇಳಿಸ್ಕೊಬಿಟ್ಟಾರು ಅಂತಿದ್ದೆ. ಸೊ ಹಾಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ, ಒಂದು ಕರ್ನಾಟಕದಲ್ಲಿ ಒಂದು ಸಿನಿಮಾ ಬೆಳಿಬೇಕು ಅಂದರೆ ಮಾಧ್ಯಮ ಮಿತ್ರರವರು ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಥಿಯೇಟ್ರಿಗೆ ಕೊಡ್ಲಿಕ್ಕೆ ಏನಾದರೂ ನಮ್ಗೆ ಇನ್ನೂ ಈಸಿಯಾಗಿ ಏನಾದರೂ ಒಂದು ಡಿಸ್ಕಷನ್ನು, ಮೀಟಿಂಗು, ಒಟ್ಟೊಟ್ಟಿಗೆ ಸಿನಿಮಾ ಬಂದ್ಬಿಟ್ರೆ ಥಿಯೇಟರ್ ಸಿಗಲ್ಲ. ಒಂದು ವಾರ ಸಿನಿಮಾನೇ ಇರೋದೇ 1 ವಾರ. ಆ 1 ವಾರದಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಾಧ್ಯಮ ಮಿತ್ರರವ್ರಿಗೆ, ಥಿಯೇಟ್ರದವ್ರಿಗೆ ಹಾಗೂ ಪಬ್ಲಿಕ್ ಬರಲಿಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನ್ಯ ಅಂತ. ಸೊ ಈ ಚಿತ್ರದಲ್ಲಿ ನನ್ನ ಭೂಮಿಕೆಯ ಹೆಸರು ಮನಸ್ಸು. ಸೊ ನಿಮ್ಗೆಲ್ಲರಿಗೂ ಮನ್ಸಿಗೆ ತಟ್ಟುತ್ತೆ ಅನಿಸುತ್ತೆ ನನಗೆ ಕ್ಯಾರೆಕ್ಟರು. ಎಲ್ಲರೂ ಮೂವಿ ನೋಡಲೇಬೇಕು ನೀವು. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಡೈರೆಕ್ಟರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಒಂದು ಡೈಲಾಗಲ್ಲಾಗಲಿ, ನಂದು 3 ಸಿನಿಮಾ ಆಗಿದೆ ಅಂತಂದ್ರು. ಆ್ಯಕ್ಚುಲಿ ರಿಲೀಸ್ಗಿದೆ, ಇನ್ನೂ ರಿಲೀಸ್ ಆಗಿಲ್ಲ ಯಾವುದು. ಬ್ಯಾಕ್ ಬೆಂಚರ್ಸ್ ಅಂತ ಒಂದಿದೆ ಮತ್ತು ಕಾಲಾ ಬಜಾರ್ ಅಂತಿದೆ, 2 ಇದೆ ಸಿನಿಮಾ ರಿಲೀಸ್ಗೆ. ಸೊ ಅದೇ ಕನ್ನಡ ಸಿನಿಮಾ ಬೆಳೆಸ್ಬೇಕು, ಎಲ್ಲರೂ ಬಂದು ನೋಡಬೇಕು. ಸೊ ಪ್ರೊಡ್ಯೂಸರ್ಸ್ ಕೂಡ ತುಂಬ ನನಗೆ ಒಂದು ಊಟದ್ದಾಗಲಿ ಏನದಕ್ಕೂ ಕೊರತೆ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ. ಸತ್ಯ ಮಾಸ್ಟರು ಅಷ್ಟೇ, ಕ್ಯಾಟ್ ಸರು ಅಷ್ಟೇ, ತುಂಬ ಚೆನ್ನಾಗಿ ನಂಗೆ ಡಾನ್ಸ್ ತುಂಬ ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡಾನ್ಸರು. ಒಂದು 3 ಇಯರ್ಸಿಂದ ಟಚ್ ಹೊರಟೋಗಿತ್ತು. ಸೊ ತುಂಬ ಈಸಿಯಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ಇಲ್ಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ನಂದು ಆ್ಯಕ್ಚುಲಿ ಒಂದು ಸ್ಕೂಲ್ ಹುಡುಗಿ ಕ್ಯಾರೆಕ್ಟರು. ಸೊ ಅಂಡರ್ ಏಜ್ ಇದೆ ಫಸ್ಟು ಸ್ಟಾರ್ಟಿಂಗ್ ಆದಾಗ. ಬಟ್ ಮೂವಿ ಹೋಗ್ತಾ ನಿಮಗೆ ಸ್ಟೋರಿಲಿ ಏನಾಗುತ್ತೆ ಅಂತಂದರೆ, ಒಂದು ಯೂಶಲಿ ಒಂದು ಲವ್ ಸ್ಟೋರಿ ಅಂತಂದರೆ ಇತ್ತೀಚೆಗೆ ಒಂದು ಸ್ಕಿನ್ ಶೋ ಅಥವಾ ರೊಮ್ಯಾನ್ಸ್ ಇದ್ರೇ ಲವ್ ಸ್ಟೋರಿ ಅಂತ ಆಗ್ಬಿಟ್ಟಿದೆ. ಬಟ್ ನಮ್ದ್ರಲ್ಲಿ ಆ ಥರ ತೊಗೊಂಡಿಲ್ಲ. ತುಂಬ ಮುಗ್ಧತೆ, ಅವ್ರು ಹೇಳ್ದಾಗೆ ಟೈಟಲಲ್ಲಿ ಇದೆಯಲ್ಲ ಮುಕ್ತ ಮನಸ್ಸು ಅಂತ, ಆ ಥರ ಮುಗ್ಧವಾಗಿ ತೋರಿಸಿದ್ದಾರೆ. ತುಂಬ ಪ್ಯೂರ್ ಆಗಿದೆ ಲವ್ ಸ್ಟೋರಿ. ತುಂಬ ವರ್ಷಗಳಾಗೋಗಿದೆ ಅನಿಸುತ್ತೆ ಈ ಥರ ಒಂದು ಇನ್ನೋಸೆನ್ಸ್ ತೋರಿಸಿ. ಒಂದು ಹೀರೋ ಹೀರೋಯಿನ್ ಅಷ್ಟು ಕ್ಲೋಸ್ ಇದ್ರೂ ಅವರು ಒಂದು ರೆಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಏಜ್ನ. ಹುಡುಗಿ ಚಿಕ್ಕೋಳು ಅನ್ನೋದನ್ನ ಅವನು ರೆಸ್ಪೆಕ್ಟ್ ಮಾಡಿ ಯಾವ ಥರ ಒಂದು ಲವ್ ಸ್ಟೋರಿ ನಡೆಯುತ್ತೆ ಅನ್ನೋದೇ ಇಡೀ ಕಥೆಯಲ್ಲಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಟ್ವಿಸ್ಟ್ ಎಲ್ಲ ಇದೆ, ನೀವು ಮೂವಿ ನೋಡಿ. ಕೆಲಸ ಮಾಡಿದ್ದು ನಾನು ನಿಂತ್ಕೊಂಡು ಮಾತಾಡ್ಬೋದಾ? ಎಲ್ಲರೂ ನಮಸ್ತೆ. ನನ್ನ ಹೆಸರು ಮೋಹನ್ ಅಂತ. ನಾನು ಆ್ಯಕ್ಚುಲಿ ಬೇರೆ ಮಾತಾಡೋದು ಎಲ್ಲ ಹೇಳಿದ್ರು ಫಸ್ಟು, ಅದಕ್ಕೆ ನಾನು ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್. ಸೊ ನಾನು ಬೇಸಿಕಲಿ ಪ್ರೊಫೆಷನಲ್ ಡ್ಯಾನ್ಸರು. ಈ ಟಿ ವಿ ತೆಲುಗು ಶೋ ಅಲ್ಲಿ ಸೀಸನ್ 11 ಫೈನಲಿಸ್ಟ್ ಮಾಡಿದ್ದೀನಿ. ಆಫ್ಟರ್ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಗೆ DKD ಅಂತ ಆಫರ್ ಬಂತು, ನಮ್ಮ ಸೀಸನ್ 5 ಕೂಡ ಡ್ಯಾನ್ಸ್ ಸೀಸನ್ 5 ಕಂಟೆಸ್ಟೆಂಟ್ ಆದೆ. ಸೊ ಆಫ್ಟರ್ ನೆಕ್ಸ್ಟ್ ಏನು ಮಾಡೋಣ ಅಂತ ಹೋದ, ನಾನು ಡಿಸೈಡ್ ಆದೆ ಒಂದು ಸೀರಿಯಲ್ ಟ್ರೈ ಮಾಡೋಣ, ಇಲ್ಲ ಆ್ಯಕ್ಟಿಂಗ್ ಫೀಲ್ಡ್ ಹೋಗೋಣ. ನಾನು ತುಂಬ ಬೆಂಗಳೂರು ಅಪ್ ಆ್ಯಂಡ್ ಡೌನ್ಸ್ ಮಾಡ್ತಿದ್ದೆ, ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗ್ತಿತ್ತು, ಅಂದರೆ ನಂಗೆ ಎಕ್ಸ್ಪೀರಿಯನ್ಸ್ ಬೇಕಾಗ್ತಿತ್ತು ಅಂತ. ಸೊ ಇವರೆಲ್ಲ ಈ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಫೋರ್. ಅಂದರೆ ಇದ್ದಾರೆ ಅಂತ ಗೊತ್ತು, ಸೊ ನನ್ನ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಶೂಟಿಂಗ್ ಮುಹೂರ್ತಾಗ ಹೋಗ್ಬೇಕಾಯ್ತು, ಹೋದೆ. ನನಗೂ ಕೂಡ ಟ್ವಿಸ್ಟಾಗಿ ಹೇಳಿದ್ರು, ನೀನೇ ಹಿಂಗೆ ಮಾಡ್ಬಿಡು ಅಂತ. ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ. ಯಾಕೆ ಕಲಿಬೇಕು ಅಂತ ನನಗೆ ತುಂಬ ಕಲಿಬೇಕು. ಬೇರೆ ರೀತಿ ನಾನಾ ರೀತಿ ಎಲ್ಲ ಥರ ಆ್ಯಕ್ಟಿಂಗ್ ತುಂಬ ಜನ ಈಗ ಇದ್ದಾರೆ ಚಾನ್ಸಸ್ಗೋಸ್ಕರ, ಬೇಡ ಅನಿಸಿತ್ತು. ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ ಫಸ್ಟ್ ಆಫ್ ಆಲ್ 3 ಜನ ಪ್ರೊಡ್ಯೂಸರ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗಂದು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನಿಂಗೆಲ್ಲ ಆಗುತ್ತೆ ಮಾಡು ಅಂತ. ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಆಗುತ್ತಾ ನನ್ನ ರೀತಿಯ ಒಳಗಡೆ ಅಂತ ಗೊತ್ತಿಲ್ಲ. ತುಂಬ ಎಲ್ಲ ನೀಟಾಗಿ ನನಗೆ ಆಚೆ ತಗ್ಸೋರೆಲ್ಲ. ಫೈಟ್ ಮಾಸ್ಟ್ರು ಕೂಡ ಸರ್, ನಾನು ಕೇಳ್ತಿದ್ದೆ ಸರ್ ಇನ್ನೂ ಏನಾರು ಮಾಡೋಣ ಅಂತ. ಸರ್ ಕೂಡ ಖುಷಿ ಆದರು. ಸರ್ಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಬ್ರದರ್ಸೇ ಇವರಿಬ್ಬರು ಕೂಡ
ನಾನು ಕಷ್ಟಪಡ್ತಾ ಇನ್ನೊಂದು ನಮ್ಮ ಜೊತೆ ಹಿಂಗೆ ಬ್ಯಾಕ್ಗ್ರೌಂಡ್ ಆಗಿದ್ದಾರೆ. ಸೊ ಅವರು ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಎಲ್ಲ ಹೇಳ್ತಾರೆ ಅಷ್ಟೇ, ನನ್ನ ಡ್ರೀಮ್ಗಿಂತ ಹೆಚ್ಚಾಗಿ ನಮ್ಮ ಅಪ್ಪಂದೇ ಡ್ರೀಮ್. ಯಾಕೆಂದರೆ ಅವರು ಚಿಕ್ಕೂರಿಂದನೂ ಏನೋ ಮಾಡಬೇಕು ಅಂತ ಬಂದು ಥಿಯೇಟ್ರಿಗೆ ಹೋದ್ರು, ಡ್ರಾಮಾ ಮಾಡಿದ್ರು, DFT ಮಾಡಿದ್ರು, ಕತೆ ಎಲ್ಲ ಬರೆದ್ರು, ಬುಕ್ ಲೈಬ್ರರಿಗೆಲ್ಲ ಇದೆ. ನಮ್ಮನೆ ಫುಲ್ ಬುಕ್ಸೇ ಇದೆ ನಮ್ಮ ಮನೇಲಿ. ನನಗಂತೂ ಅಂಥ ಟ್ಯಾಲೆಂಟ್ ಇಲ್ಲ. ನಮ್ಮ ಅಪ್ಪಂಗೆ ಆ್ಯಕ್ಚುಲಿ ನನ್ನ ಡ್ರೀಮ್ಗಿಂತ ಹೆಚ್ಚಾಗಿ ನಮ್ಮ ಅಪ್ಪಂಗೆ ಡ್ರೀಮ್ ಇತ್ತು. ಆ ಡ್ರೀಮ್ ನನ್ನಲ್ಲಿ ಫುಲ್ಫಿಲ್ ಮಾಡಿಕೊಂಡ್ರು. ಫಸ್ಟ್ ಆಫ್ ಆಲ್ ಅದು ನಂಗೆ ತುಂಬ ಖುಷಿಯಾದ ವಿಷಯ. ಯಾಕೆಂದರೆ ಯಾರ್ಯಾರೋ ನಾವು ಯಾರನ್ನೋ ಕೈ ಕಾಲು ಮುಗಿತೀವಿ, ಯಾರು ಕಾಲು ಬೀಳ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ಸೊ ನಮ್ಮ ಅಪ್ಪನ ಕನಸನ್ನ ನನ್ನ ರೂಪಾಗಿ ಮಾಡಿ ಅದ್ರ ಜೊತೆಗೆ ನಾನು ಏನೋ ಮಾಡಬೇಕು ಅಂತಿದೆ. ಅದು ನನಗೂ ಒಂದು ಪ್ರೊಫೈಲ್ ಬಿಲ್ಡ್ ಮಾಡೋಕ್ಕೆ ಒಂದು ಚಾನ್ಸಸ್ ಕೊಟ್ಟರು ನಮ್ಮಪ್ಪ. ಸೊ ನಮ್ಮ ಅಪ್ಪನ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಸರ್ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಾನ್ಯ ನನಗಿಂತ ಸೀನಿಯರು. ಸೊ ನನಗಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾನ್ಯವರು. ಸೊ ಮಾನ್ಯಗೂ ಹೇಳಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮೂವಿಲಿ ಏನಂತಂದರೆ ಆಟೋ ಡ್ರೈವರ್ ನಾನು ಕೂಡ. ಸೊ ಈ ಮೂವಿ ಹೆಂಗೆ ಬರುತ್ತೆ ಅಂತಂದರೆ, ಒಂದು ಅಂಡರ್ 18 ಬರುತ್ತಲ್ಲ, ಅಂಡರ್ 18 ಬಿಫೋರ್ ಆಫ್ಟರ್, ಆ ಟೈಮಲ್ಲಿ ಏನು ಸಿಚುವೇಶನ್ ಏನು ನಡೆಯುತ್ತೆ ಅನ್ನೋದು ಒಂದು ಕ್ಯಾರಿ ಆಗ್ತಾ ಹೋಗುತ್ತೆ ಮೂವಿ. ಸೊ ಆ ಥರ ಇದೆ ಕ್ಯಾರೆಕ್ಟರ್. ಚೆನ್ನಾಗಿದೆ. ಸೊ ಡ್ಯಾನ್ಸ್ಗೆಲ್ಲ ಅವಕಾಶ ಇತ್ತು ಸರ್, ಅದೇ ಮೂವಿ ಹಿಂಗ್ ಕತೆ ಮೇಲೆ ಹೋಗುತ್ತೆ ಮೂವಿ. ಅದಕ್ಕೆ ಏನ್ ತಕ್ಕಂಗೆ ಏನಿದೆ. ಈಗ ನಾವು ಹಳ್ಳಿ ಓರಿಯೆಂಟೆಡ್, ನಮ್ಮ ಮೂವಿ ಬಂದ್ಬಿಟ್ಟು ಹಳ್ಳಿ ಓರಿಯೆಂಟೆಡ್ ಲವ್ ಸ್ಟೋರಿ ಇರೋದು. ಆ ಹಳ್ಳಿ ಓರಿಯೆಂಟೆಡ್ ಲವ್ ತಂದ್ಬಿಟ್ಟು ನಾನು ದೊಡ್ಡದಾಗಿ ಸೆಟ್ ಆಗ್ಬಿಡ್ತು ಏನೋ ಮಾಡ್ತೀನಿ ಅನ್ನೋದು ಅದು ನಾನ್ ಸಿಂಕ್ ಆಗುತ್ತೆ ಅನ್ಸುತ್ತೆ. ಸೊ ಮೂವಿಗೆ ಏನಾಗುತ್ತೆ ಅದು ಕ್ಯಾರಿ ಆಗ್ತಾ ಹೋಗಿದೆ ಸರ್. ಮೂವಿಗೆ ಏನ್ ಬೇಕೋ ತನ್ನಾಗಿದೆ. ಆ ಡ್ರೀಮ್ ಸರ್, ಡ್ರೀಮ್ ಅಲ್ಲಿ ಅಂತಂದ್ರೆ ನಾವು ಅರ್ಥ ಆಯ್ತು. ನೀವೇನು ಹೇಳ್ತು ಕ್ವಶನ್ ಅರ್ಥ ಆಯ್ತು. ಸೊ ಇನ್ನೊಂದು 2 ಸಾಂಗ್ಸ್ ಇದೆ, ನಿಮ್ಗೆ ಗೊತ್ತಾಗುತ್ತೆ ಅವಾಗ. ನಮ್ದು 4 ಸಾಂಗ್ಸ್ ಇದೆಯಲ್ಲ, ಇನ್ನೊಂದು 2 ಸಾಂಗ್ಸ್ ನಮ್ಗೆ ಗೊತ್ತಾಗುತ್ತೆ. ಸಾಂಗ್ಸ್ ಅಲ್ಲೇ ಮೇಲೆ ಕತೆ ಹೋಗ್ತಾ ಹೋಗುತ್ತೆ. ಸೊ ಆ ಥರ ಇದೆ. ಹಾಳಾಗಿ ಕೆಲಸ ಮಾಡೋದು ಸ್ಪೀಕರ್ ಒಂದು 2-3 ಸೀನ್ ಬರ್ತಿತ್ತು. ಇಲ್ಲ ನಾನು ಮಾಡಬೇಕು ಅಂತ ಬೇರೆ ಹಾಕೊಂಡು ಮಾಡೋ ಪ್ಲಾನ್ ಇತ್ತು, ಬೇರೆ ಮಾಡಿಸ್ಬೇಕು ಅಂತ ಇದ್ವಿ. ಹಾಗಾಗಿ ಏನು ಮಾಡೋದು, ಸೋಬ್ರಾಜರ್ ಬಂದಾಗ ಹೇಳ್ತಾರೆ ನೀನು ಪಕ್ಕ ಮಾಡ್ಬೋಡು ಚೆನ್ನಾಗಿತ್ತು ಇರ್ತದೆ ಅಂತ ಅಂದ್ರು ಸರ್. ಆಯ್ತು ಸರ್ ಮಾಡೋಣ ಅಂತ ಅವ್ರು ಬಿಟ್ಟಿಲ್ಲ, ಬೇರೆ ಹಾಕು ಮಾಡೋಣ ಅಂತ ನೀವು ಮಾಡಿತ್ತರು. ಪೂರ್ತಿ ಮಾಡಿದ್ದು ಒಂದು 2-3 ಸೀನ್ ಜೊತೆ ಇದ್ದೀನಿ ಸರ್. ಅದು